ನಮಸ್ತೆ. ಎಲ್ಲ ಹೊಸ ಮನೆ ಬ್ಲಾಗ್ ಬಸ್ಟರ್ಸ್ಗೆ ವಂದನೆಗಳು. ಬಹಳ ದಿನಗಳಿಂದ ಎಳ್ಳೆಣ್ಣೆಯನ್ನು ಮಾಡುವಂಥ ವಿಧಾನವನ್ನು ವೀಕ್ಷಕರಿಗೆ ಪರಿಚಯಿಸಬೇಕು ಅಂತ ಆಲೋಚನೆ ಮಾಡ್ತಾಯಿದ್ದೆ. ಯಾವಾಗಲೂ ಆಗ್ತಾ ಇರಲಿಲ್ಲ. ಈ ಬಾರಿ ಕಾಲ ಕೂಡಿ ಬಂದಿದೆ. ಹಾಗೆ ಅದರ ಸಂಪೂರ್ಣ ಪ್ರೋಸೆಸ್, ಎಳ್ಳನ್ನು ತಂದ ಮೇಲೆ ಯಾವುದೆಲ್ಲ ಹಂತಗಳನ್ನು ದಾಟಿ ಅದು ಎಣ್ಣೆಗೆ ಬರ್ತದೆ ಅನ್ನೋದಕ್ಕೆ, ಎಳ್ಳನ್ನು ಪರ್ಚೇಸ್ ಮಾಡಿಕೊಂಡು ಬಂದ ಮೇಲೆ ಅದರಲ್ಲಿ ಬಣ್ಣ ಇರ್ತದೆ. ಬಣ್ಣ ಕೊಡೋ ಉದ್ದೇಶ ಅಂತ ಹೇಳಿದರೆ ಅದು ಚೆನ್ನಾಗಿ ಕಾಣಲಿ ಮತ್ತು ರೇಟನ್ನು ಏರಿಸುವಂಥ ಉದ್ದೇಶಕ್ಕಾಗಿ ಅದನ್ನು ರೈತರು ಮಾಡ್ತಾರೋ ಅಥವಾ ದಳ್ಳಾಳಿಗಳು ಮೀಡಿಯೇಟರ್ಗಳು ಮಾಡ್ತಾರೋ ಗೊತ್ತಿಲ್ಲ. ಅಂತೂ ನನಗೆ ಸಪ್ಲೈಯರ್ನಲ್ಲಿ ಕೇಳಿದೆ, ಬಣ್ಣ ಇಲ್ಲದ ಎಳ್ಳನ್ನೇ ಕಳಿಸಿದ್ದೆ. ಆಗ ಆತನೇ ಹೇಳ್ತಾ ಇದ್ದಾನೆ, ಸರ್ ನಮಗೆ ಬರುವಾಗಲೇ ಬಣ್ಣ ಬೆರೆಸಿಯೇ ಬರ್ತದೆ, ನಮಗೆ ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಸರಿಸುಮಾರಾಗಿ ನಾನು ಈಗ ತರಿಸಿದಂಥ ಎಳ್ಳಿನ ಬೆಲೆ ನನಗೆ ಕಲ್ಕತ್ತಾದಲ್ಲೇ 150 ರೂಪಾಯಿ ಪರ್ ಕೆ ಜಿ. ಇಲ್ಲಿಗೆ ಬರುವಾಗ ನನಗೆ ಟ್ರಾನ್ಸ್ಪೋರ್ಟ್ ಚಾರ್ಜು ಅದು ಇದೆಲ್ಲ ಸೇರಿಕೊಂಡು ಸುಮಾರು 165 ರೂಪಾಯಿ ಬೀಳ್ತದೆ. ಆ ಎಳ್ಳನ್ನು ತಂದು ತೊಳಿಬೇಕು. ತೊಳೆಯುವಾಗ ನನ್ನ ಪ್ರೋಸೆಸ್ ನೀವು ನೋಡ್ಬೋದು. ಒಂದಕ್ಕೆ ಹೇಗಿದೆ ಅಂತ ಹೇಳಿದರೆ 5 ಬಾರಿ ಅದನ್ನು ತೊಳಿಬೇಕಾಗ್ತದೆ. ಮೊದಲನೇದಾಗಿ ಬರುವಂಥ ಬಣ್ಣಗಳನ್ನೆಲ್ಲ ತೊಳಿತಾ ಸಂಪೂರ್ಣ ನೀರು ಕ್ಲೀನಾಗಿ ಆದಮೇಲೆ ಅದನ್ನು ಫಿಲ್ಟ್ರೇಷನಿಗೆ ಹಾಕಿ ಮತ್ತೆ ಅದನ್ನು ಬಿಸಿಲಿಗೆ ಹಾಕಿ 2 ದಿವಸ 2ರಿಂದ 3 ದಿವಸ ಒಣಗಿಸಬೇಕು. ಅಕಾರ್ಡಿಂಗ್ ಟು ಇದು ನಮ್ಮ ಪ್ರೊಸೆಸ್ನ ಪ್ರಕಾರ ಹೇಳೋದಿದ್ದರೆ ಅದರಲ್ಲಿ 5% ಮಾತ್ರ ಮಾಯ್ಶ್ಚರ್ ಇರಬೇಕು ಅನ್ನುವಂಥದ್ದು ಅದರಲ್ಲಿ ಇರುವಂಥದ್ದು. ಆದರೆ ನನ್ನಲ್ಲೀಗ ಮಾಯ್ಶ್ಚರ್ ಮೀಟ್ರ್ ಇಲ್ಲದ ಕಾರಣ ನಾನು ಕಣ್ಣಂದಾಜಿಗೆ ಮತ್ತು ಅದರ ಅನುಭವದ ಆಧಾರದ ಮೇಲೆಗೆ ಅದನ್ನು ಮಾಡ್ತಾಯಿದ್ದೇನೆ. ಹಾಗಾಗಿ 3 ದಿವಸ ಬಿಸಿಲಿಗೆ ಒಣಗಿಸಿದ ಮೇಲೆ ಅದನ್ನು ತಣಿಯೋದಕ್ಕೆ ಬಿಟ್ಟು ಮರುದಿವಸ ಮತ್ತೆ ಎಣ್ಣೆ ತೆಗೆಯುವಂಥ ಪ್ರೋಸೆಸ್. ಸುಮಾರು 10 ಕೆ ಜಿಯನ್ನು ನಾನು ತಗೊಂಡ್ರೆ ಆ 10 ಕೆ ಜಿ ಎಳ್ಳಿಗೆ 1 ಕಿಲೋ ಬೆಲ್ಲ, ಕಪ್ಪು ಬೆಲ್ಲ, ಅದು ಆರ್ಗ್ಯಾನಿಕ್ ಬೆಲ್ಲವನ್ನು ಉಪಯೋಗಿಸ್ತೇನೆ. ಮತ್ತು ಹತ್ರ 1 ಲೀಟರ್ ಅಥವಾ 3/4 ಲೀಟರನ್ನು ಅಷ್ಟು ನೀರಿನ ಅಗತ್ಯ ಬರ್ತದೆ. ಮೊದಲು ಎಳ್ಳನ್ನು ತೆಗೆದು ಗಾಣಕ್ಕೆ ಹಾಕಿ ಸ್ವಲ್ಪ ಪುಡಿಯಾಗುವಂಥ ಹಂತದಲ್ಲಿ ಬೆಲ್ಲವನ್ನು ಅದಕ್ಕೆ ಬೆರೆಸುವುದು. ಬೆಲ್ಲವು ಮತ್ತು ಎಳ್ಳಿನ ಪುಡಿ ಸರಿಯಾಗಿ ಮಿಶ್ರ ಆದಮೇಲೆ ಅದಕ್ಕೆ 3/4 ಲೀಟರ್ನಷ್ಟು ನೀರು ಹಾಕಿದ ಮೇಲೇ ಅದರಿಂದ ಎಣ್ಣೆ ಇಳಿಲಿಕ್ಕೆ ಆರಂಭ ಆಗ್ತದೆ. ಮತ್ತು ಹಿಂಡಿ ಕಟ್ಟದ ಹಿಂಡಿಯನ್ನು ತೆಗೆಯುವಂಥದ್ದು. ಈ ಎಲ್ಲ ಪ್ರೋಸೆಸ್ಗಳು ನಿಮಗೆ ವಿಡಿಯೋದಲ್ಲಿ ಮುಂದಕ್ಕೆ ಕಾಣುತ್ತದೆ. ಹೇಗಿದೆ ಅಂತ ಹೇಳಿದರೆ ಆ ಎಳ್ಳಿನ ಎಣ್ಣೆಯ ಬೆಲೆ ಮತ್ತು ನಾವು ಪಡೋ ಶ್ರಮ ಅದು ನಿಮಗೆ ಅರ್ಥ ಆಗಬೇಕು ಅನ್ನುವಂಥ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೇನೆ. ಈಗ ನಾನು ಸರಿಸುಮಾರು 165 ರೂಪಾಯಿಗೆ ಎಳ್ಳನ್ನು ತೆಗೆದುಕೊಂಡು ಬಂದರೆ ಮತ್ತು ಅದಕ್ಕೆ ಸೇರಿಸುವಂಥ ಬೆಲ್ಲ 10 ಕೆ ಜಿಗೆ 1 ಕೆ ಜಿ ಅಂತ ಹೇಳಿದರೆ 50 ರೂಪಾಯಿ, ಅಂದರೆ ಕಿಲೋಕ್ಕೆ 5 ರೂಪಾಯಿಯಾಗಿ ಬೀಳ್ತದೆ. 170 ರೂಪಾಯಿ, ಅಂದರೆ ಕ್ವಿಂಟಲಿಗೆ 17,000 ರೂಪಾಯಿ. ಆ 1 ಕ್ವಿಂಟಲ್ ಎಳ್ಳಿನಲ್ಲಿ ನನಗೆ 30ರಿಂದ 33 ಲೀಟರ್ ಎಣ್ಣೆ ಬರ್ತದೆ. ನೀವೇ ಲೆಕ್ಕ ಹಾಕ್ಕೊಳ್ಳಿ. 17,000 ಭಾಗಿಸು 33 ಮಾಡಿ ಅದರ ಮೇಲೆ ನಿಮಗೆ ಈಗಿನ ನನ್ನ ಇವತ್ತಿನ ತೆಗಿತಾ ಇರೋ ಎಳ್ಳಿನ ಎಣ್ಣೆಯ ಅಸಲಾಗ್ತದೆ. ಅದರ ಮೇಲೆ ನನ್ನ ಪ್ರಾಫಿಟ್ ಇಟ್ಟನ್ನು ನಾನು ಅದನ್ನು ಮಾರ್ತಾ ಇದ್ದೇನೆ. ಉದ್ದೇಶ ಶುದ್ಧವಾದ ಎಳ್ಳೆಣ್ಣೆಯನ್ನು ಕೊಡಬೇಕು ಅನ್ನುವಂಥದ್ದು ಮತ್ತು ಯಾವುದೇ ರೀತಿಯಲ್ಲಿ ವಂಚನೆ ಆಗಬಾರ್ದು. ಇದಿಷ್ಟು ತಿಳಿಸುವ ಉದ್ದೇಶಕ್ಕಾಗಿ ಈ ಬಹಳ ಹಠಪಟ್ಟು ಬಹಳ ದಿನಗಳಿಂದ ಕಾದು ಈ ವಿಡಿಯೋವನ್ನು ಮಾಡ್ತಾಯಿದ್ದೆ. ಇದನ್ನು ಹೊರತುಪಡಿಸಿದರೆ ನನ್ನ ಮಿಲ್ಲಿನಲ್ಲಿ ನಾನು ಈ ಹಿಂದೆ ಒಂದು ಸಲ ವಿಡಿಯೋ ಮಾಡಿದ್ದಾಗ ಮರದ ಗಾಣದ ತೆಂಗಿನ ಎಣ್ಣೆಯನ್ನು ತೆಗಿತಾ ಇದ್ದೇನೆ. ಅದೇ ಅಲ್ಲದೆ ಬೇರೆ ಯಾವುದೇ ಎಣ್ಣೆಗಳನ್ನು ಮಾಡುವುದಿಲ್ಲ ಅಂತಲ್ಲ. ಒಂದು ವೇಳೆ ಎಳ್ಳೆಣ್ಣೆ ನಿಮಗೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತದೆ ಅಂತ ಹೇಳಿದರೆ ಸರಿಸುಮಾರಾಗಿ 10 ಕಿಲೋ ಎಳ್ಳನ್ನು ನೀವು ಅಂಗಡಿಯಿಂದ ಪರ್ಚೇಸ್ ಮಾಡಿ ಇಷ್ಟು ತೊಳೆಯೋ ಪ್ರೋಸೆಸನ್ನು ಮಾಡಿ 1 ಕಿಲೋ ಬೆಲ್ಲವನ್ನು ನನ್ನ ಹತ್ರ ತಂದರೆ ನಾನು ಅದನ್ನು ಹಾಗೆ ನಿಮ್ಮ ಎದುರಿನಲ್ಲೇ ಮಾಡಿಕೊಡ್ತೇನೆ. ಆದರೆ ಬರೋದಕ್ಕೆ ಮೊದಲು ಒಂದು ಫೋನ್ ಮಾಡಿ ಬರಬೇಕು. ಅಂದರೆ ಮೆಷಿನನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕಾಗ್ತದೆ. ಮತ್ತು ಅದನ್ನು ತೊಳೆಯೋ ಪ್ರೋಸೆಸ್ ನಾನು ಫೋನ್ ಮಾಡಿ ಆ ಸಮಯವನ್ನು ಹೇಳ್ತೇನೆ. ಆ ಸಮಯಕ್ಕೆ ನೀವು ತಗೊಂಡು ಬಂದರೆ ನೀವು ಇರುವಾಗಲೇ ಮಾಡಿಕೊಡ್ತೇನೆ. ಇದು ನನ್ನ ವಿನಂತಿ. ಯಾಕೆಂತೇಳಿದರೆ ನಿಮಗೂ ಗೊತ್ತಾಗಬೇಕು ಯಾವ ರೀತಿಯಾಗಿ
ಆ ಪ್ರೋಸೆಸ್ಸಿಗೆ ಆ ಪ್ಯೂರಿಟಿ ಹೇಗೆ ಉಳಿತದೆ, ಇದು ಸಾಮಾಜಿಕ ಕಳಕಳಿಯಿಂದ ಮಾಡ್ತಾ ಇರುವಂಥ ವಿಡಿಯೋ. ಎಲ್ಲರಿಗೂ ಧನ್ಯವಾದ.